ಇಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೆದ ಐಸಿಸಿ ಟಿ20 ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನ್ಯೂಜಿಲೆಂಡ್ ಬರೋಬ್ಬರಿ 9 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಟಾಸ್ ಗೆದ್ದ ನ್ಯೂಜಿಲೆಂಡ್ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 169 ರನ್ ಗಳಿಸಿತು. 170 ರನ್ಗಳ ಗುರಿ ಬೆನ್ನತ್ತಿದ್ದ ನ್ಯೂಜಿಲೆಂಡ್ 1 ವಿಕೆಟ್ ನಷ್ಟಕ್ಕೆ 12.5 ಓವರ್ಗಳಲ್ಲಿ 173 ರನ್ ಗಳಿಸಿತು. ನ್ಯೂಜಿಲೆಂಡ್ ಪರ ವಿಕೆಟ್ ಕೀಪರ್ ಟಿಮ್ ಶಿಫರ್ಡ್ 58 ರನ್ ಗಳಿಸಿ ಔಟ್ ಆದ್ರೆ ಫಿನ್ ಅಲೆನ್ ಅಜೇಯ 100 ರನ್ ಚಚ್ಚಿದರು. ದಕ್ಷಿಣ ಆಫ್ರಿಕಾ ತಂಡಕ್ಕೆ ಇವರಿಬ್ಬರ ಜೊತೆ ಆಟವನ್ನು ಬ್ರೇಕ್ ಮಾಡೋದೇ ದೊಡ್ಡ ಸವಾಲಾಗಿತ್ತು. ರಚಿನ್ ರವೀಂದ್ರ ಅಜೇಯ 13 ರನ್ ಗಳಿಸಿದ್ರು. ಫಿನ್ ಅಲೆನ್ ಮತ್ತು ಟೀಮ್ ಶಿಫರ್ಡ್ ಜೋಡಿ ಪವರ್ ಪ್ಲೇನಲ್ಲಿ ವಿಕೆಟ್ ಬೀಳದಂತೆ ನೋಡಿಕೊಂಡು ಮೊದಲು 6 ಓವರ್ಗಳಲ್ಲಿ ಈ ಜೋಡಿ 84 ರನ್ ಸೇರಿಸಿತು. ಇನ್ನು 9.1 ಓವರ್ಗಳಲ್ಲಿ 117 ರನ್ ಗಳಿಸಿತು. ಈ ಹಂತದಲ್ಲಿ 7 ಬೌಂಡ್ರಿ 2 ಸಿಕ್ಸರ್ ಸಹಾಯದಿಂದ 58 ರನ್ ಬಾರಿಸಿ ಟೀಮ್ ಶಿಫರ್ಡ್ ರಬಾಡಾಗೆ ವಿಕೆಟ್ ಒಪ್ಪಿಸಿದ್ರು. ಎರಡನೇ ವಿಕೆಟ್ಗೆ ಫಿನ್ ಅಲೆನ್ ಹಾಗೂ ರಚಿನ್ ರವೀಂದ್ರ 22 ಎಸೆತಗಳಲ್ಲಿ ಅಜೇಯ 56 ರನ್ ಸಿಡಿಸಿತು. ಆರಂಭಿಕರಾದ ಫಿನ್ ಅಲೆನ್ ಅಮೋಘ ಬ್ಯಾಟಿಂಗ್ ಮಾಡಿ ಕೇವಲ 33 ಎಸೆತಗಳಲ್ಲಿ 10 ಬೌಂಡ್ರಿ 8 ಸಿಕ್ಸರ್ಗಳೊಂದಿಗೆ ಅಜೇಯ 100 ರನ್ ಗಳಿಸಿ ಮಿಂಚಿದರು. ಇನ್ನು ನಾಳೆ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವೆ ಸೆಮಿಫೈನಲ್ನಲ್ಲಿ ಯಾರು ಗೆಲ್ತಾರೋ ಅವರ ಜೊತೆ ನ್ಯೂಜಿಲೆಂಡ್ ಫೈನಲ್ ಪಂದ್ಯವಾಡಲಿದೆ.